ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಕೇದಾರನಾಥ್ ಬಂದಿದ್ದೇವೆ. ನೀವು ಇಲ್ಲಿ ನೋಡ್ಬೋದು. ಫೈನಲಿ ಕೇದಾರನಾಥ್ ದರ್ಶನ ಮಾಡಿದ್ವಿ. ಎಷ್ಟು ಸುಂದರವಾಗಿದೆ ನೋಡಿ. ಸುತ್ತಲೂ ಹಿಮದಿಂದ ಆವೃತವಾಗಿದೆ ಕೇದಾರನಾಥ್ ಹೇಳುವಂತಹದ್ದು. ನಾವು ಗುಪ್ತಕಾಶಿಯಿಂದ ಕೇದಾರನಾಥ್ಗೆ ಚಿಕ್ಕ ಚಾರ್ಟರ್ಡ್ ಹೆಲಿಕಾಪ್ಟರ್ ಮೂಲಕ ಬಂದ್ವಿ. ಅಲ್ಲಿಂದ ಒಂದು 5 ಮಿನಿಟ್ ಅಷ್ಟೇ. ಇಲ್ಲಿ ತುಂಬಾ ಹೆಲಿಪ್ಯಾಡ್ಗಳಿದೆ, ಸುಮಾರು ಒಂದು 8ರಿಂದ 10 ಹೆಲಿಪ್ಯಾಡ್ಗಳಿದೆ. ಕಂಟಿನ್ಯೂಸ್ ಆಗಿ ಹೆಲಿಕಾಪ್ಟರ್ ಬರ್ತಾನೆ ಇರುತ್ತೆ, ಒಂದಾದ್ಮೇಲೆ ಒಂದು. ಇವತ್ತು ವೆದರ್ ತುಂಬಾ ಕ್ಲಿಯರ್ ಆಗಿರೋದ್ರಿಂದ ಒಳ್ಳೆ ಬಿಸಿಲಿದೆ, ಮಳೆ ವಾತಾವರಣ ಏನೂ ಇಲ್ಲ. ಅದಕ್ಕಾಗಿ ಎಲ್ಲ ಪಟ ಆಗ್ತಾ ಇದೆ. ನಾವು ಸೇಫ್ ಆಗಿ ಇಲ್ಲಿ ಬಂದು ಮುಟ್ಟಿದ್ವಿ. ಇಲ್ಲಿ ಹೇಗಿದೆ ಅಂತಂದ್ರೆ, ಬೆಳಗ್ಗೆ ವಾತಾವರಣ ತುಂಬಾ ಕ್ಲಿಯರ್ ಆಗಿರುತ್ತೆ. ಬೆಳಗ್ಗೆ ಪಟ ಎಲ್ಲ ದರ್ಶನ ಮಾಡ್ಕೊಳ್ಬಹುದು. ಮಧ್ಯಾಹ್ನ ಮೇಲೆ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ, ಗುಡುಗು ಮಿಂಚಿನ ಮಳೆ. ನಿನ್ನೆ ಕೂಡ ಹಾಗೆ ಆಯ್ತು. ಕಂಪ್ಲೀಟ್ ಆಗಿ ಮಳೆ ಆಗಿರೋದ್ರಿಂದ ನಾವು ನಿನ್ನೆ ಸಂಜೆ ಬರಬೇಕಿತ್ತು, ಆಗ್ಲಿಲ್ಲ. ಆದ್ರೆ ಇವತ್ತು ವಾತಾವರಣ ತುಂಬಾ ಕ್ಲಿಯರ್ ಇತ್ತು. ಇವತ್ತಿನ ದಿವಸ ನಮ್ದು ಕೇದಾರ್ನಾಥ್ನ ದರ್ಶನ ಆಯ್ತು. ಹಾಗೆ ನಾವ್ ಇಲ್ಲಿಂದ ಮುಗಿಸ್ಕೊಂಡು ಈಗ ಬದ್ರಿನಾಥ್ ಕೂಡ ಹೋಗ್ತಾ ಇದ್ದೇವೆ. 2 ದರ್ಶನ ಆಗತ್ತೆ ಇವತ್ತಿನ ಪೂರ್ಣಿಮೆ ದಿವಸ. ಇವೆಲ್ಲ ಬ್ರಹ್ಮರ್ಷಿ ದೇವರ ಹತ್ರ ಆಶೀರ್ವಾದ, ಅವರ ಒಂದು ಆಶೀರ್ವಾದದಿಂದ, ಹಾಗೂ ತುಂಬಾ ಜನ ನಮ್ಮ ವೀಕ್ಷಕರು, ನಮ್ಮ ಹಿತೈಷಿಗಳು ನಮಗೋಸ್ಕರ ತುಂಬಾ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ, ಜಪನ ಮಾಡ್ತಾ ಇದ್ದಾರೆ. ನಾವೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೇವೆ. ನಾವಿಲ್ಲಿ ಈ ಒಂದು ತೀರ್ಥಯಾತ್ರೆಗೆ ಬಂದಿರುವಂತಹದ್ದು, ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಬಂದಿರುವಂತಹದ್ದು. ನಮ್ಮ ಬಗ್ಗೆ ಪ್ರಾರ್ಥನೆ ಮಾಡ್ಕೊಳ್ತಾ ಇರುವಂತ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಕೇದಾರನಾಥೇಶ್ವರನ ದರ್ಶನ ಆಯ್ತು. ನೀವು ನೋಡ್ತಾ ಇರ್ಬೋದು, ಹೆಲಿಕಾಪ್ಟರ್ ಕಂಟಿನ್ಯೂಸ್ ಆಗಿ ರನ್ ಆಗ್ತಾ ಇರುತ್ತೆ. ಸೊ ಬೆಳಗಿಂದ ಮಧ್ಯಾಹ್ನದವರೆಗೆ ಒಂದಲ್ಲ, ದಿವಸಕ್ಕೆ 100 ಗಟ್ಟಲೆ ಹೆಲಿಕಾಪ್ಟರ್ಗಳು ಬರುತ್ತೆ, ಕಂಟಿನ್ಯೂಸ್ ಆಗಿ ರನ್ ಆಗ್ತಾ ಇರುತ್ತೆ, ನಿಲ್ಸೋದೇ ಇಲ್ಲ ಅವು. ಹೀಗೆ ನಾವು ಇಲ್ಲಿ ಕೇದಾರನಾಥಕ್ಕೆ ಬಂದಿದ್ವಿ. ನೀವು ಇಲ್ಲಿಯ ಪರಿಸರ ನೋಡ್ಬೋದು, ನೀವು ಎಷ್ಟು ಸುಂದರವಾಗಿದೆ ಅಂತ. ಇಲ್ಲಿ ಸುತ್ತಲೂ ಹಿಮದಿಂದ ಆವೃತವಾಗಿದೆ. ಇಲ್ಲಿ ಟೆಂಪರೇಚರ್ ಮೈನಸ್ ಇದೆ. ಈಗ ಫುಲ್ ಬಾಡಿಯನ್ನ ಕವರ್ ಮಾಡ್ಕೊಂಡಿದ್ದಾರೆ. ಹಾಗೆ ನಾವು ಡಾಕ್ಟರ್ ಸೋಮೇಶ್ ಅವ್ರನ್ನು ಕೂಡ ಕೇಳುವ, ಹೇಗೆ ಅನಿಸ್ತು ಅಂತ. ಕೇದಾರನಾಥ ದೇವರ ಧಾಮದಲ್ಲಿ ಇದ್ದೇವೆ. ಮಧುಶ್ರವ ಬರ್ತಾ ಇದ್ದಾನೆ, ನೀವು ನೋಡ್ಬೋದು ಈ ಚಾಪರ್ ಅಲ್ಲಿ. ಈಗ ಮಧುಶ್ರವ, ಜೇಲೆಗ್ಡೆ ಸರ್ ಹಾಗೂ ಯಶಸ್ವಿನಿ ಶರ್ಮಾ ಅವರೆಲ್ಲ ಬರ್ತಾ ಇದ್ದಾರೆ. ನಮ್ಮ ಯಾತ್ರೆ ಅನ್ನೋದು ಸುಗಮವಾಗಿ ಸಾಗ್ತಾ ಇದೆ. ತುಂಬಾನೇ ಧನ್ಯತಾ ಭಾವದಿಂದ ಕೇದಾರನಾಥಕ್ಕೆ ಬಂದು ತಲುಪಿದ್ದೇವೆ. ಇಲ್ಲಿಂದ ಗುಪ್ತಕಾಶಿಯಿಂದ ಕೇದಾರ ಕೇವಲ ಇದು 2 ಮಿನಿಟ್ ಫ್ಲೈಟ್ ಅಂತ ಹೇಳ್ತಾರೆ. ಕೇವಲ 2 ನಿಮಿಷದ ಫ್ಲೈಟ್. ನೋಡಿ, ಅಲ್ಲಿ ಮಧುಶ್ರವ ಬರ್ತಾ ಇದ್ದಾನೆ. ಮಧುಶ್ರವ, ಜೇಲೆಗ್ಡೆ ಸರ್ ಎಲ್ಲರೂ ಕೂಡ ಈ ಬಾಂಧವ್ಯ, ಈ ಪುಣ್ಯ ಭಾವ, ಆ ವೈಶಾಖ ಪೂರ್ಣಿಮೆಯ ದಿನ ಕೇದಾರನಾಥನ ಸನ್ನಿಧಿಯಲ್ಲಿರುವಂಥದ್ದು ನಮ್ಮ ಪುಣ್ಯ ಅಂತ ಭಾವಿಸ್ತೇವೆ. ಹಾಗೇನೆ ಮಧುಶ್ರವ ಕೂಡ ಚಾಪರ್ ಅಲ್ಲಿ ಯಶಸ್ವಿಯಾಗಿ ಬಂದು ತಲುಪಿದ್ದಾನೆ. ಅವನು ಖುಷಿ ಪಡ್ತಿದ್ದಾನೆ. ಈ ಹಿಮಾಲಯವನ್ನ ನೋಡ್ತಾ, ಈ ಹಿಮದ ಆಲಯವನ್ನ ನೋಡಿ ಕಣ್ ತುಂಬಿಕೊಂಡು ಖುಷಿಯಿಂದ ಬರ್ತಾ ಇದ್ದಾನೆ. ಅಲ್ಲಿ ಈಗ ಚೆಕಿಂಗ್ ಆಗಿ ಬೋರ್ಡಿಂಗ್ ಪಾಸ್ ಅನ್ನ ಕೊಟ್ಟು ಬರ್ಬೇಕಾಗತ್ತೆ. ಚಾಪರ್ ನೋಡಿ ಹೋಗ್ತಾ ಇದೆ. ಮಧುಶ್ರವ ಪೂರ್ತಿ ಆಶ್ಚರ್ಯಚಕಿತನಾಗಿ ಸುತ್ತಮುತ್ತಲು ನೋಡ್ತಾ ಇದ್ದಾನೆ. ನಮ್ಮಿಬ್ರಿಗೆ ಬೇರೆ ಚಾಪರ್ ಅಲ್ಲಿ ಇತ್ತು. ಸೊ ಮಧುಶ್ರವ ಒಬ್ಬನೇ ಬೇರೆಯವ್ರ ಜೊತೆ ಹೇಗ್ ಬರ್ತಾನೆ ಅನ್ನೋ, ಸೊ ತುಂಬಾ ಖುಷಿ ಆಯ್ತು. ಮಧುಶ್ರವ ಧೈರ್ಯದಿಂದ ಯಶಸ್ವಿಯಾಗಿ ಬಂದಿದ್ದಾನೆ ಅವರ ತಾತನ ಜೊತೆಯಲ್ಲಿ. ಕೇಳಲ್ಲ ಇಲ್ಲಿಂದ, ನಮ್ಮ ಮೇಲೆ ಹೈಟ್ ಇಂದ ಇದ್ ಮಾಡ್ತಾ ಇರುವಂತದ್ದು. ನೋಡಿ ಆ ಹಿಮಚ್ಛಾದಿತ ಪ್ರದೇಶ ಹೇಗ್ ಕಾಣಿಸ್ತಿದೆ ನೋಡಿ. ಈ ಒಂದು ಬೆಳಕಿನಲ್ಲಂತೂ ಸೂರ್ಯೋದಯದ ಕಿರಣಗಳು ಅದ್ರ ಮೇಲೆ ಬಿದ್ದು, ಈಗ ಇನ್ನು ಇಲ್ಲಿ ಬೆಳಿಗ್ಗೆ 7 ಗಂಟೆ ಅಷ್ಟೇ. ಬೆಳಿಗ್ಗೆ 7 ಗಂಟೆಗೆ ಎಷ್ಟು ಬೆಳಕು, ಎಷ್ಟು ಕ್ಲಿಯರ್ ಆಗಿದೆ. ಅದ್ಭುತವಾಗಿದೆ. ಇನ್ನೊಮ್ಮೆ ಸಸ್ಯ ಸಂಜೀವಿನಿಯ ಪೂರ್ತಿ ಕುಟುಂಬಕ್ಕೆ ಧನ್ಯವಾದಗಳು. ನಿಮ್ಮೆಲ್ಲರ ಶುಭ ಹಾರೈಕೆಯಿಂದ ನಾವು ಅತ್ಯಂತ ಸುರಕ್ಷಿತವಾಗಿ ಕೇದಾರ ತಲುಪಿದ್ದೇವೆ. ಧನ್ಯವಾದ.